ಬಿಗ್ ಬಾಸ್ ಇಂದ ಬಂದ ನಂತರ ಶೈನ್ ಶೆಟ್ಟಿ ಮದುವೆ ಯಾವಾಗ ಅಂತ ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ತಾ ಇದ್ರು. ಆದ್ರೆ ಸದ್ಯಕ್ಕೆ ಜಸ್ಟ್ ಮ್ಯಾರಿಡ್ ಅಂತ ಹೇಳ್ತಾರೆ. ಅದು ಯಾಕೆ ಏನನ್ನೋದ್ರ ಜೊತೆಗೆ ಒಂದಿಷ್ಟು ವಿಚಾರಗಳನ್ನ ಮಾತಾಡ್ಸೋಣ. ಶೈನ್ ಶೆಟ್ಟಿ ಹೆಂಗೆ ಏನು ಮದುವೆ ಆಗಿದ್ವಿ ಆಯ್ತಾ ಅಂತ? ಇಲ್ಲ ಅದು ಈಗ ಬಿಗ್ ಬಾಸ್ ಇಂದ ಬಂದ ನಂತರ ಒಂದು 4 ಸಲ ಆಲ್ಮೋಸ್ಟ್ ನನಗೊಂದು ಮದುವೆ ಆಗಿರ್ಬೋದು. ಅದು ಆ ಪಟ್ಟಿಯಲ್ಲಿ ಬಹಳಷ್ಟು ಜನ ಕಲಾವಿದರು ಇದ್ದಾರೆ. ಅವ್ರದ್ದು ಅವಾಗ ಮದುವೆ ಆಗ್ತಾನೆ ಇರೋದು, ಪಾಪ ಅವ್ರಿಗೆ ಗೊತ್ತಿರಲ್ಲ. ಸೊ ಬಹುಶಃ ಅದಕ್ಕೆ ಇನ್ಸ್ಪೈರ್ಡ್ ಆಗಿ ಟೈಟಲ್ ಅಲ್ಲಿ ಇವಾಗ ಸಿನಿಮಾ ಬರ್ತಾ ಇದೆ ಅನ್ಸುತ್ತೆ. ಆಸ್ ಯೂಶುವಲ್ ಸಹಜವಾಗಿ ಮದುವೆ ಅನ್ನೋಂಥದ್ದು ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ತುಂಬಾ ಸ್ಪೆಷಲ್ ಅಂತ. ಪರ್ಟಿಕ್ಯುಲರ್ ಈ ಟೈಟ್ಲು ಈ ಸಿನಿಮಾ ಈಗ ಅದೇ ಮತ್ತೆ ಅಲ್ಲಿಗೆ ಕನೆಕ್ಟ್ ಮಾಡೋದು. ಬಿಗ್ ಬಾಸ್ ಅಲ್ಲಿ ಇದ್ದಾಗಲೇ ಕೂಡ ಶೈನ್ ಶೆಟ್ಟಿ ಇವ್ರ ಜೊತೆ ಮದುವೆ ಆಗ್ತಾರಾ ಅವ್ರ ಜೊತೆ ಮದುವೆ ಆಗ್ತಾರಂತೆ ಎಲ್ಲ ಲೆಕ್ಕಾಚಾರಗಳು ಶುರುವಾಗಿತ್ತು. ಸೊ ಅದೆಲ್ಲವನ್ನು ಮೀರಿ ಸಿನಿಮಾ ಮಾಡ್ಬಿಟ್ಟಿದ್ದೀರಾ. ಸೊ ಹೆಂಗ ಅನ್ಸುತ್ತೆ ಅಂತ? ಅದೇ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಇದ್ದಿದ್ದ ಲೆಕ್ಕಾಚಾರಕ್ಕೆ ಸರಿಯಾಗಿ ಅದಕ್ಕೆ ಅವ್ರು ಆ ಉತ್ತರ ಆ ಪ್ರಶ್ನೆ ಏನು ಕೇಳಂಗಿಲ್ಲ. ಅದು ಅವ್ರಿಗೆ ಆಗೋಗಿದೆ ಪಾಪ. ಅದ್ರ ನೆಕ್ಸ್ಟ್ ಇವಾಗ ಜಸ್ಟ್ ಮ್ಯಾರಿಡ್ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ABBS ಸ್ಟುಡಿಯೋ ಅಜನೀಶ್ ಮತ್ತೆ ಬಾಬಿ ಮೇಡಮ್ ಅವರು ಸೇರ್ಕೊಂಡು ಒಂದು ಪ್ರೊಡಕ್ಷನ್ ಮಾಡಿ ಆಬ್ವಿಯಸ್ಲಿ ಅಷ್ಟು ಹಿಟ್ ಸಿನಿಮಾಗಳಿಗೆ ಮ್ಯೂಸಿಕ್ ನೀಡಿದಂತ ಒಬ್ಬ ಸಂಗೀತ ನಿರ್ದೇಶಕ ಬಂದು ನಾವೊಂದು ಸಿನಿಮಾ ಮಾಡ್ತಾ ಇದೀವಿ, ಪ್ರೊಡ್ಯೂಸ್ ಮಾಡ್ತಾ ಇದೀವಿ, ಬಾಬಿ ಮೇಡಮ್ ಡೈರೆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಅದಕ್ಕಿಂತ ಇನ್ನೊಂದು ಖುಷಿಯಾದ ವಿಚಾರ ಇನ್ನೊಂದಿಲ್ಲ. ಸೊ ಇಮಿಡಿಯೇಟ್ ನಾನು ಒಪ್ಕೊಂಡೆ ಅಂಡ್ ಪ್ರಾಸೆಸ್ ಅಲ್ಲಿ ಬಹಳಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ, ಮಾಡ್ತಾ ಹೋದ್ವಿ ಅಂಡ್ ಫೈನಲಿ ಇವತ್ತು ಟೀಸರ್ ಲಾಂಚ್ ತನಕ ಬಂದು ನಿಂತಿದೆ. ಎಸ್, ಸಹಜವಾಗಿ ಸಿನಿಮಾ ಕನಸುಗಳು ಶುರುವಾದಾಗ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಬೇಕಾಗುತ್ತೆ. ಸೊ ಒಂದಿಷ್ಟು ಅಲ್ಲಿ ಸಿಗುವಂಥ ಇಂಪಾರ್ಟೆನ್ಸ್ಗೆ ನಮ್ಮ ಕರಿಯರ್ ಚೇಂಜ್ ಆಗ್ಬೋದು ಅನ್ನುವಂತಹ ಪ್ಲಾನ್ಗಳಿರುತ್ತೆ. ಅದೇ ರೀತಿ ಬಿಗ್ ಬಾಸ್ಗೆ ಹೋಗಿ ಬಂದ ನಂತರ ಶೈನ್ ಶೆಟ್ಟಿ ಅವರ ಲೈಫಲ್ಲಿ ಆಗಿರಕ್ಕಂಥ ಚೇಂಜಸ್ ಏನು, ಚಾಲೆಂಜಸ್ ಏನಿತ್ತು, ಸೊ ಈಗ ಹೆಂಗಿದೆ ಅಂತ? ಅದೇ ಸರ್, ಲೈಫಲ್ಲಿ ಚೇಂಜಸ್ಗಳಾಗಿದೆ. ನೀವು ಹೇಳ್ದಂಗೆ ನಮ್ಮಲ್ಲಿ ಚೇಂಜಸ್ಗಳಾಗಿಲ್ಲ, ಆಗ್ಲೂಬಾರ್ದು. ಅದೇ ನೀವು ಹೇಳ್ದಂಗೆ ಒಂದು ಯೂಶ್ವಲಿ ಒಂದು ಬಿಗ್ ಬಾಸ್ ಅಂತ ಆದ್ಮೇಲೆ ಇನ್ನೊಂದು ಬಿಗ್ ಬಾಸ್ ಬರೋ ತನಕ ನಿಮ್ಮ ಹವಾ ಇರುತ್ತೆ. ಅದೇ ಹೇಳ್ದಂಗೆ ಇನ್ನೊಂದು ಬಿಗ್ ಬಾಸ್ ಬರೋ ತನಕ ಮಾತ್ರ ನಿನ್ನ ಹವಾ, ಅದಾದ್ಮೇಲೆ ಎಲ್ಲ ನಂದೇ ಅಂತ. ಸೊ ಬಟ್ ಅನ್ಫಾರ್ಚುನೇಟ್ಲಿ ಏನಾಯ್ತು ಅಂತ ಹೇಳಿದ್ರೆ ನಮ್ಮ ಬಿಗ್ ಬಾಸ್ ಆದ್ಮೇಲೆ 1 ತಿಂಗಳು ಆಗಿದ ತಕ್ಷಣ ಲಾಕ್ಡೌನ್ ಆಗೋಯ್ತು. ಸೊ ಒಂದಿಷ್ಟು ಆಪರ್ಚುನಿಟೀಸ್ಗಳು ಅಥವಾ ಒಂದು ರಶಲ್ಲಿ ಆಗಬೇಕಾಗಿರುವಂಥ ಕೆಲಸಗಳಾಗಲಿಲ್ಲ. ಬಟ್ ಎಲ್ಲ ಸಾವಕಾಶವಾಗಿ ತಲೆಯಲ್ಲಿ ಒಂದೇ ಇತ್ತು. ಯಾಕಂದರೆ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ ನಿಮ್ಮನ್ನ ಒಂದು ಶೋ ಅಲ್ಲಿ ನೋಡಿದ್ಮೇಲೆ, ಇವ್ನು ನಾಳೆ ಸಿನಿಮಾ ಅಂತ ಮಾಡಿದ್ರೆ ನಾವೆಲ್ಲ ಹೋಗಿ ನೋಡೋ ಥರ ಇರಬೇಕು, ಡಿಸಪಾಯಿಂಟ್ ಆಗಬಾರ್ದು ಅಂತ ಆ ಲೆಕ್ಕಾಚಾರದಲ್ಲಿ ಯೋಚನೆ ಮಾಡಿ ಒಂದಿಷ್ಟು ಯೋಚನೆ ಮಾಡಿ ಅದು ಒಂದು ಸಿನಿಮಾನ ಇವತ್ತು ಮಾಡೋದು ತುಂಬ ಜನ ಸಿನಿಮಾ ಮಾಡ್ಬೋದು, ಬಟ್ ಆ ಸಿನಿಮಾನ ರೀಚ್ ಮಾಡಿಸೋದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಆ ಸಾಮರ್ಥ್ಯ ಇರುವಂಥ ಒಂದು ಚಿತ್ರತಂಡ ಇದು ಅಂತ ನನಗನ್ನಿಸ್ತು. ಆ್ಯಂಡ್ ಅದಾಗ್ತಾ ಇದೆ ಇವತ್ತು. ಆ್ಯಸ್ ಯೂಶುವಲ್ ಅಂದರೆ ಈಗ ಹೋಗೋಕ್ಕೂ ಮುಂಚೆ ಒಂದು ಲೆಕ್ಕಾಚಾರ ಇರುತ್ತೆ. ನೀವು ಹೋದ ನಂತರ ಕೂಡ ಎಲ್ಲಿ ನಿಮ್ಗೆ ಯಾವ ಹಂತಕ್ಕೆ ನಾನು ವಿನ್ ಆಗ್ಬೋದು ಅಂತ ಅನಿಸಿತ್ತು ಆ ಟೈಮಲ್ಲಿ, ಈಗ ಮತ್ತೆ ಸೀಸನ್ ಶುರುವಾಗಿದೆ, ಅದಕ್ಕೆ ಕನೆಕ್ಟ್ ಮಾಡಿ ಕೇಳೋವಂಥದ್ದಾದರೆ ಸೊ ವಿನ್ನರ್ ಆಗಿ ಕೂಡ ಲೈಫಲ್ಲಿ ಒಂದು ದೊಡ್ಡ ಅವಕಾಶ ಅಂತ ಸಿಕ್ಕಿದ್ದುಂಟಾ, ಅಥವಾ ಅಯ್ಯೋ ಯಾಕಾದ್ರೂ ಬಿಗ್ ಬಾಸ್ಗೆ ಹೋದ್ನೆ ಅಂತ ಯಾವತ್ತಾರ ಅನಿಸಿದ್ದುಂಟಾ ಹೆಂಗೆ ಅಂತ? ಇಲ್ಲ, ನಾನು ಯಾವತ್ತೂ ಜೀವನದ ಯಾವ ನಿರ್ಧಾರಗಳನ್ನು ರಿಗ್ರೆಟ್ ಮಾಡಲ್ಲ. ಒಂದೇ ಅದರಿಂದ ಏನೋ ಕಲ್ತಿರ್ತೀವಿ ಅಥವಾ ಅದನ್ನು ಕಳ್ಕೊಂಡಿರ್ತೀವಿ. ಬಿಗ್ ಬಾಸ್ ಅನ್ನುವಂಥ ನಿರ್ಧಾರನ ಖಂಡಿತ ನಾನು ಇದು ಮಾಡಲ್ಲ. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಎಲ್ಲರೂ ಹೋಗೋದಕ್ಕಿಂತ ಮುಂಚೆ ಇದು ನನಗೆ ನೆಗೆಟಿವ್ ಆಗ್ಬೋದೇನೋ ಪಾಸಿಟಿವ್ ಆಗ್ಬೋದೇನೋ ಅಂತ ಆ ಒಂದು ಕನ್ಫ್ಯೂಷನಲ್ಲಿ ಹೋಗ್ತಿರ್ತಾರೆ. ಆ ಕನ್ಫ್ಯೂಷನ್ ನನಗೂ ಇತ್ತು, ಸುಮ್ಮನೆ ಹೋಗಿ ಯಾಕೆ ಹೆಸರು ಹಾಳಾಗ್ಬಿಟ್ರೆ ಅನ್ನೋದಿತ್ತು. ಬಟ್ ನಾವು ಯಾವಾಗಲೂ ಇನ್ನೊಬ್ಬರ ಎಕ್ಸ್ಪೀರಿಯನ್ಸಿಂದ ಯೋಚನೆ ಮಾಡ್ತಾ ಇರ್ತೀವಿ. ಯಾಕೆ ನಾವಾಗಿದ್ದು ಆರಾಮಾಗಿ ಆಟ ಆಡ್ಕೊಂಡು ಹೊರಗಡೆ ಬರಬಾರ್ದು? ಯಾಕೆ ನಾವು ಅದೇ ಥರ ನೆಗೆಟಿವ್ ಆಗಿ ಯೋಚನೆ ಮಾಡ್ಬೇಕು? ನಾನು ಆರಾಮಾಗಿರ್ತೀನಿ, ಆರಾಮಾಗಿ ಬದುಕ್ತೀನಿ, ಆರಾಮಾಗಿ ಗೀಟ ಆಡ್ಕೊಂಡು ಹೊರಗಡೆ ಬರ್ತೀನಿ ಅನ್ನೋ ಮಾತ್ರ ವಿಚಾರ ಇಟ್ಕೊಂಡು ಒಳಗಡೆ ಹೋಗಿದ್ದು ನಾನು. ಸೊ ರಿಗ್ರೆಟ್ ಅಂತೂ ಇಲ್ಲ, ಖಂಡಿತವಾಗ್ಲೂ ಅದರಿಂದ ನನಗೆ 10 ಪಟ್ಟು ಒಳ್ಳೇದಾಗಿದೆ. ಆ್ಯಂಡ್ ನನ್ನ ಜೀವನದ ಅತಿ ದೊಡ್ಡ ಗೆಲುವು ಅದು ಇವತ್ತಿನವರೆಗೂ. ಸೊ ಅದನ್ನ ಯಾವತ್ತೂ ನೆನ್ಪಿಟ್ಕೊಳ್ತೀನಿ, ಅದಕ್ಕೆ ಯಾವತ್ತೂ ನಾನು ಗ್ರೇಟ್ಫುಲ್ ಆಗಿ.